ಶಿವಲಿಂಗವನ್ನು ಕಲ್ಲು ಅಂತ ಸನಾತನ ಧರ್ಮದ ಆಳವೇ ತಿಳಿಯದೆ ಕೆಲವರು ಮಾತಾಡ್ತಾರೆ. ಶಿವಲಿಂಗ ಅಂದರೆ ಕಲ್ಲಲ್ಲ, ಅದು ಬ್ರಹ್ಮಾಂಡ ಸೃಷ್ಟಿಯಾದ ಮೊದಲಿನ ರೂಪ. ಕ್ರಿಯೇಷನ್ ಆರಂಭವಾಗೋಕೆ ಮುಂಚೆ ಯೂನಿವರ್ಸ್ ಯಾವ ರೂಪದಲ್ಲಿತ್ತು ಗೊತ್ತಾ? ಲಿಂಗಾಕಾರದ ಎನರ್ಜಿ ಫೀಲ್ಡ್ ರೂಪದಲ್ಲಿತ್ತು. ಅಂಡ್ ನಮ್ಮ ಋಷಿಗಳು ಅದನ್ನು ಶತಮಾನಗಳ ಹಿಂದೆಯೇ ಅರ್ತಿದ್ರು. ಇವತ್ತು ವಿಜ್ಞಾನ ಕೂಡ ಹೇಳ್ತಿದೆ ಗ್ಯಾಲಕ್ಸಿಗಳು, ಬ್ಲ್ಯಾಕ್ ಹೋಲ್ಗಳು, ಎನರ್ಜಿ ವಾರ್ಟೆಕ್ಸ್ಗಳು ಎಲ್ಲವೂ ಲಿಂಗ ರೂಪದಲ್ಲಿವೆ ಅಂತ. ಅಂದ್ರೆ ಯೂನಿವರ್ಸ್ನ ಮೂಲ ರೂಪವೇ ಲಿಂಗ. ಶಿವಲಿಂಗದ ಮೇಲಿನ ಭಾಗ ಶಿವ ಅಂದ್ರೆ ಪ್ಯೂರ್ ಕಾನ್ಶಿಯಸ್ನೆಸ್, ಕೆಳಗಿನ ಭಾಗ ಶಕ್ತಿ ಅಂದ್ರೆ ಎನರ್ಜಿ. ಕಾನ್ಶಿಯಸ್ನೆಸ್ ಮತ್ತು ಎನರ್ಜಿ ಒಂದಾದಾಗಲೇ ಕ್ರಿಯೇಷನ್ ಆರಂಭವಾಗುತ್ತೆ. ಇದು ಪೌರಾಣಿಕ ಕಥೆ ಅಲ್ಲ, ಇದು ಬದುಕಿನ ವಿಜ್ಞಾನ. ಅಂಡ್ ಶಿವಲಿಂಗಕ್ಕೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಯಾಕಂದ್ರೆ ಶಿವ ಇನ್ಫೈನೈಟ್. ಅವನಿಗೆ ಕಣ್ಣು, ಮೂಗು, ಬಾಯಿ ಕೊಡೋದಿಲ್ಲ. ಯಾಕಂದ್ರೆ ಅವನು ಮಾನವ ರೂಪಕ್ಕೆ ಸುತ್ತಿಕೊಳ್ಳೋ ದೇವರಲ್ಲ, ಅವನು ರೂಪರಹಿತ, ಶಕ್ತಿ ರೂಪಿ. ಇನ್ಫೈನೈಟ್ ಎನರ್ಜಿಗಳನ್ನ ರೆಪ್ರೆಸೆಂಟ್ ಮಾಡೋ ಪರ್ಫೆಕ್ಟ್ ಶೇಪ್ ಲಿಂಗ. ಈಗ ಅಭಿಷೇಕ ಯಾಕೆ ಮಾಡ್ತೀವಿ? ರಿಚುವಲ್ ಅಂತಾನ? ಅಲ್ಲ, ಅದು ಎನರ್ಜಿ ಸೈನ್ಸ್. ಶಿವಲಿಂಗದ ಸುತ್ತ ಹೈ ವೈಬ್ರೇಷನ್ ಇರುತ್ತೆ. ಅಭಿಷೇಕ ಮಾಡಿದಾಗ ಆ ಎನರ್ಜಿ ಕೂಲ್ ಆಗುತ್ತೆ. ಅದರ ಪರಿಣಾಮವೇನು ಗೊತ್ತಾ? ನಮ್ಮ ಮನಸ್ಸು ಕೂಡ ಶಾಂತವಾಗುತ್ತೆ. ಹೈ ಎನರ್ಜಿ ಆಲ್ವೇಸ್ ನೀಡ್ಸ್ ಕೂಲಿಂಗ್ ಅನ್ನೋದು ನೇಚರ್ನ ನಿಯಮ. ಕೆಲವರು ಹಾಲು ವ್ಯರ್ಥ ಅಂತ ಹೇಳ್ತಾರೆ. ಅವರಿಗೆ ಸಿಂಬಾಲಿಸಮ್ಗೂ ಎನರ್ಜಿಗೂ ಧರ್ಮಕ್ಕೂ ಅರ್ಥ ಗೊತ್ತಿಲ್ಲ. ಅಭಿಷೇಕದ ನಂತರ ಅದು ತೀರ್ಥವಾಗಿ ಸಾವಿರಾರು ಜನರಿಗೆ ಹಂಚಲಾಗುತ್ತೆ. ಹಾಲು ವ್ಯರ್ಥ ಆಗೋದಿಲ್ಲ, ಅದು ಸೇವೆ ಆಗುತ್ತೆ. ಶಿವಲಿಂಗವನ್ನು ಡಿಸ್ರೆಸ್ಪೆಕ್ಟ್ ಮಾಡೋದು ಬ್ರಹ್ಮಾಂಡದ ಮೂಲ ತತ್ವವನ್ನೇ ಅವಮಾನ ಮಾಡಿದ ಹಾಗೆ. ಶಿವ ಶಕ್ತಿಯ ಯೂನಿಯನ್, ಅಂದ್ರೆ ಎಂಟೈರ್ ಕ್ರಿಯೇಷನ್. ಅದನ್ನು ಹಾಸ್ಯ ಮಾಡೋನು ತನ್ನ ಅಜ್ಞಾನವನ್ನು ತೋರಿಸ್ತಾನೆ. ಶಿವ ದೇವಾಲಯದಲ್ಲಿ ಮಾತ್ರ ಇರೋ ದೇವರಲ್ಲ, ಅವನು ನಿನ್ನೊಳಗಿನ ಎನರ್ಜಿ, ನಿನ್ನೊಳಗಿನ ಜಾಗೃತಿ, ನಿನ್ನೊಳಗಿರುವ ಶಕ್ತಿಯೇ ಶಿವ. ಆದ್ದರಿಂದಲೇ ಶಿವಲಿಂಗಕ್ಕೆ ನಮಸ್ಕಾರ ಮಾಡೋದು, ಕಲ್ಲಿಗೆ ಅಂತ ಅಲ್ಲ, ಸೃಷ್ಟಿಯ ಮೂಲಕ್ಕೆ, ನಮ್ಮೊಳಗಿನ ಶಿವಶಕ್ತಿಗೆ. ಓಂ ನಮಃ ಶಿವಾಯ.